ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಮ್ಮನೆ ಹೋಮ್ ಟೂರ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹಾಗೆ ನಮ್ಮನೆ ಕಟ್ತಾ ಇರೋದು ಪ್ರತಿಯೊಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ರಿ ಇವಾಗ ನಮ್ಮ ಮನೆ ಹೇಗಿದೆ ಅಂತೇಳಿ ತೋರಿಸ್ತೀನಿ. ನೋಡಿರಿ, ನಮ್ಮ ಮನೆ ಕಟ್ತಾ ಇರೋದು ಇದು ಪ್ಲಿಂತ್ ರೆಡಿ ಆಗೈತಿ. 30 ಸೈಟಲ್ಲಿ ನಾವು ಮನೆ ಕಟ್ತಾ ಇರೋದು. ತುಂಬ ಚಿಕ್ಕ ಪುಟ್ಟ ಮನೆ ನಮ್ಮದು. ನೋಡಿರಿ, ಪ್ಲಿಂತ್ ಎಲ್ಲ ರೆಡಿಯಾಗಿಂದ ಇಟ್ಟಂಗಿ ಪೂಜೆ ಮಾಡ್ತಾ ಇರೋದು. ಇಟ್ಟು ಗೋಡೆ ಕಟ್ತಾರಲ್ವ, ಹಾಗಾಗಿ ಇಟ್ಟಿಗೆ ಪೂಜೆ ಮಾಡ್ತಾಯಿದ್ವಿ. ನೋಡಿರಿ, ಈ ಥರ ರೆಡಿಯಾಗಿತ್ತು ನಮ್ಮ ಮನೆ. RCC ಹಾಕಿದ ಮೇಲೆ ಎಲ್ಲ ಈ ಥರ ರೆಡಿಯಾಗೈತಿ. ಪೇಂಟ್ ಹಚ್ತಾಯಿದ್ರು. ಹಾಗೆ ನೋಡಿರಿ, ಫೈನಲ್ಗೆ ನಮ್ಮ ಮನೆ ಈ ಥರ ರೆಡಿಯಾಗಿತ್ತು. ನೋಡಿರಿ, ಇಷ್ಟೆಲ್ಲ ಗಿಡ ಹಚ್ಕೊಂಡನು ಮುಂದ್ಗಡೆ. ನೋಡಿರಿ, ಈ ಥರ ಗಿಡ ಎಲ್ಲ ಹಚ್ಕೊಂಡನಿ. ಹಾಗೆ ಇಲ್ಲಿ ಇದು ಗೇಟ್, ಎಂಟ್ರೆನ್ಸ್ ಗೇಟ್ ಇದು. ಪಾರ್ಲರ್ ಬೋರ್ಡ್ ಕೂಡ ಹಾಕ್ಕೊಂಡ ನೋಡಿರಿ. ಹಾಗೆ ಗಿಡ ಹಚ್ಚಲಿಕ್ಕೆ ಇಲ್ಲಿ ಬಿಟ್ಟೇನು ಜಾಗನ. ಹಾಗೆ ನಮ್ಮ ಮಕ್ಕಳ ಹೆಸರು ಕೂಡ ಹಾಕ್ಸಿದ್ದೀವಿ, ನಮ್ಮ ಅಪ್ಪಾಜಿ ಹೆಸರು ಹಾಕ್ಸಿದ್ದೀವಿ. ನೋಡಿರಿ, ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಜಾಗ ಏನು ಜಾಸ್ತಿ ಬಿಟ್ಕೊಂಡಿಲ್ಲ ನಾವು, 3 ಫುಟ್ ಜಾಗ ಅಷ್ಟೇ ಇದೆ. ಸೈಡಿಗೂ ಕೂಡ ಸ್ವಲ್ಪ ಜಾಗನ ಬಿಟ್ಟಿವಿ. ಸೈಡ್ ಸಣ್ಣದಲ್ವ, ಹಾಗಾಗಿ ಮನೆ ಚೆನ್ನಾಗಾಗಲಿ ಅಂಥೇಳಿ ಹೊರಗಡೆ ಮುಂದ್ಗಡೆ ಸ್ವಲ್ಪ ಜಾಗ ಬಿಟ್ಕೊಂಡಿವಿ. ಇಲ್ಲಿ ನೋಡಿರಿ, ಒಂದು ಸೈಕಲ್ ಹಾಗೆ ಬೈಕ್ ಅಷ್ಟೇ ಇಡ್ಬೋದು, ಅಷ್ಟು ಜಾಗ ಐತಿ. 3 ಫುಟ್ ಜಾಗ ಐತಿ. ನೋಡಿರಿ, ಇವಾಗ ಎಂಟ್ರೆನ್ಸ್ ಬಾಕ್ಲು ಈ ಕಡೆ ಬರುತ್ತೆ. ನಮ್ಮ ಮನೆ ಪೂರ್ವ ಫೇಸಿಂಗ್ ಇದೆ ಮನೆ ಎಂಟ್ರೆನ್ಸು. ಹಾಗೆ ಸ್ಟೆಪ್ಸ್ ಇದು. ಹಾಗೆ ಟೆರ್ಕಸ್ ಕೆಳಗಡೆ ನಾನು ವಾಷಿಂಗ್ ಮಿಷಿನ್ನ ಇಟ್ಕೊಂಡನಿ. ಸ್ಲಿಪ್ಪರ್ ಸ್ಟ್ಯಾಂಡು, ವಾಷಿಂಗ್ ಮಿಷಿನು ಟೆರ್ಕಸ್ ಕೆಳಗಡೆ ಇಟ್ಕೊಂಡನಿ. ಹಾಗೆ ಸೈಡಿಗೆ ಕೂಡ ಇಷ್ಟು ಜಾಗ ಬಿಟ್ಕೊಂಡಿವಿ. ಪೂರ್ವ ಫೇಸಿಂಗ್ ಇದೆ ನಮ್ಮ ಮನೆ ಎಂಟ್ರೆನ್ಸು. ನೋಡಿರಿ, ಹಾಗೆ ಗಣಪತಿ ಟೈಲ್ಸ್ ಕೂಡ ಹಾಕ್ಸಿದ್ದೀವಿ. ವಿಘ್ನ ವಿನಾಶಕ ಗಣೇಶ ಫಸ್ಟಿಗೆ ಇರಬೇಕು ಅಂಥೇಳಿ. ನೋಡಿರಿ, ಇದು ಎಂಟ್ರೆನ್ಸ್ ಇದು ನಮ್ಮ ಮನೆಯದು. ಹಾಗೆ ಬಾಗಿಲು ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮನೆ ತುಂಬ ಚೆನ್ನಾಗಿ ಕಟ್ಕೊಟ್ರು ನಮಗೆ. ನೋಡಿರಿ, ಎಂಟ್ರೆನ್ಸ್ಗೆ ಹೋದ ತಕ್ಷಣ ಹಾಲ್ ಐತಿ ನಮ್ಮ ಮನೆ. ನೋಡಿರಿ, ಅವತ್ತೇ ವರಮಹಾಲಕ್ಷ್ಮಿ ಪೂಜೆ ಕೂಡ ನಾನು ಮಾಡಿದ್ದೆ. ನೋಡಿರಿ, ಚೆನ್ನಾಗೈತಿ ಹಾಲು. ಸೈಟ್ ಸಣ್ಣದಾದ್ರೂ ಹಾಲು ಕೂಡ ದೊಡ್ಡದಾಗಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ಮನೇನ. ನೋಡಿರಿ, TV ಯೂನಿಟ್ ಕೂಡ ತುಂಬ ಚೆನ್ನಾಗಾಗಿದೆ. ನೋಡಿರಿ, ಈ ಥರ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಪೂಜೆ ಕೂಡ ಮಾಡಿದ್ದೆ ಅಲ್ವ ಅವತ್ತು, ಹಾಗೆ ಇತ್ತು, ಇಳಿಸಿದ್ದಿಲ್ಲ. ನೋಡಿರಿ, ನಮ್ಮ ಮಕ್ಕಳ ಫೋಟೋ ಕೂಡ ನಮ್ಮ ಮೇಲ್ಗಡೆ ಹಾಕಿದ್ದೀನಿ. ಇಲ್ಲೊಂದು ಶೋಕೇಶ್ ಮಾಡಿದ್ದಾರೆ. ನೋಡಿರಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿರಿ, ಇಲ್ಲೊಂದು ಶೋಕೇಶ್ ಐತಿ. ನೋಡಿರಿ, ನಮ್ಮ ಮಕ್ಕಳ ಫೋಟೋ ಹಾಕಿದ್ದೀನಿ ನಾನು. ಇಲ್ಲೊಂದು ವಾಲ್ ಸ್ಟಿಕ್ಕರ್ ಕೂಡ ಹಚ್ಚಿದ್ದೀನಿ ಗೋಡೆಗೆ. ಈ ಥರ ನಾನು ನಮ್ಮ ಮನೇನ ಹಾಲ್ ಈ ಥರ ಐತೆ ನೋಡಿರಿ. ಇಲ್ಲೊಂದು ವಿಂಡೋ ಬಂದತ್ರಿ. ಇಲ್ಲೊಂದು ದಿವಾನ್ ಕಾಟ್ ಹಾಕಿದ್ದೀನಿ. ಹಾಗೆ ಸೋಫಾ ಸೆಟ್ ಕೂಡ ಹಾಕ್ಕೊಂಡೇವಿ. ನೋಡಿರಿ, ಇದು ಈಗ ನೋಡಿ ಬರ್ರಿ, ಇವಾಗ ಅಡುಗೆ ಮನೆ ಯಾವ ಥರ ಐತೆ ಅಂತೇಳಿ ನೋಡೋಣ. ನೋಡಿರಿ, ಇದು ಅಡುಗೆ ಮನೆಗೆ ಹೋಗ್ತಾಯಿದ್ದೇವೆ ಇವಾಗ. ಅಡುಗೆ ಮನೆ ಇದು ನೋಡಿರಿ, ಇದು ನಮ್ಮ ಅಡುಗೆ ಮನೆ ಇದು. ನೋಡಿರಿ, ಇದು ಕೂಡ ದೇವ್ರ ಮನೆಯಲ್ಲೇ, ಅಡುಗೆ ಮನೆಯಲ್ಲೇ ದೇವ್ರ ಮನೆ ಐತಿ. ಚೆನ್ನಾಗೈತಿ ನೋಡಿರಿ. ದೇವ್ರ ಮನೆ ಕೂಡ ದೊಡ್ಡದೈತಿ, ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಮನೆ ದೇವರು ಫೋಟೋಸು ಟೈಲ್ಸಲ್ಲೇ ಹಾಕ್ಸಿದ್ದೀವಿ. ನೋಡಿರಿ, ದೇವ್ರ ಮನೆ ಬಾಗಿಲು ಕೂಡ ಈ ಥರ ಚೆನ್ನಾಗಿ ಮಾಡಿದ್ದಾರೆ. ನೋಡಿರಿ, ಇದು ಅಡುಗೆ ಮನೆ ನೋಡೋಣ ಇವಾಗ. ಅಡುಗೆ ಮನೆಯಲ್ಲೇ ದೇವ್ರ ಮನೆ ಐತಿ. ನೋಡಿರಿ, ಅಡುಗೆ ಮನೆ ಇದು. ನೋಡಿರಿ, ವಾರ್ಡ್ರೋಬ್ ಕೂಡ ಅವಾಗಲೇ ಮಾಡಿಸಿದ್ವಿ ನಾವು. ನೋಡಿರಿ, ಇಲ್ಲೊಂದು ದೊಡ್ಡ ಕಿಟಕಿ ಬಂದತಿ. ಹಾಗೆ ನೋಡಿರಿ, ಇಲ್ಲೊಂದು ಸಣ್ಣ ಸಣ್ಣ ಬಾಕ್ಸ್ ಇಟ್ಕೊಳಕ್ಕೆ ಈ ಥರ ಮಾಡಿಸ್ಕೊಂಡೆ ನಾನು. ನೋಡಿರಿ, ವಾಟರ್ ಪ್ಯೂರಿಫೈ ಕೂಡ ಇಲ್ಲಿ ಹಾಕ್ಕೊಂಡೇವಿ. ಹಾಗೆ ಮನಿ ಪ್ಲ್ಯಾಂಟ್ ಕೂಡ ಗಿಡ ಹಾಕಿದ್ದೀನಿ ನಾನು. ನೋಡಿರಿ, ಈ ಥರ ಐತಿ ನಮ್ಮದು ಅಡುಗೆ ಮನೆ. ಸಣ್ಣ ಸೈಟ್ ಆದ್ರೂ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನೋಡಿರಿ, ಗ್ಯಾಸ್ ಕಟ್ಟಿ ಕೂಡ ಇಷ್ಟು ದೊಡ್ಡದಾಗೆ ಮಾಡಿಕೊಟ್ರೆ ಚೆನ್ನಾಗೈತಿ.
ನೋಡಿರಿ ಫ್ರಿಜ್ನ ನಾನು ಇಲ್ಲಿ ಇಟ್ಕೊಂಡೀನಿ. ಇಲ್ಲಿ ನೋಡಿರಿ ಬಾಕ್ಸ್ ಇಡಲಿಕ್ಕೆ ಸೆಲ್ಫ್ ಚೆನ್ನಾಗಿ ದೊಡ್ಡದಾಗಿ ಮಾಡಿಕೊಟ್ಟಾರ ಸೆಲ್ಫ್ ಇದು. ಹಾಗೆ ಮೇಲ್ಗಡೆ ಕೂಡ ಅಡುಗೆ ಮನೆಯಲ್ಲಿ ಈ ಥರ ವಾರ್ಡ್ರೋಬ್ ಮಾಡಿದ್ದೀವಿ ನೋಡಿ. ಇದು ಸೆಲ್ಫ್ ಇಟ್ಕೊಳ್ಳೋಕ್ಕೆ ಈ ಥರ ಸ್ಟೆಪ್ಸ್ ಮಾಡಿಕೊಟ್ಟಿದ್ದಾರೆ ಬಾಕ್ಸ್ ಇಡೋಕ್ಕೆ. ನೋಡಿರಿ ಫ್ರಿಜ್ ಕೂಡ ಇಲ್ಲಿ ಇಟ್ಕೊಂಡೆ ನಾನು. ಚೆನ್ನಾಗೈತಿ, ಅಡುಗೆ ಮನೆ ಕೂಡ ದೊಡ್ಡದೈತಿ. ಬರ್ರಿ ಇವಾಗ ರೂಮ್ ಯಾವ ಥರ ಇದಾವೆ ಅಂಥೇಳಿ ನೋಡೋಣ. ನೋಡಿರಿ ರೂಮ್ ಎಂಟ್ರೆನ್ಸ್ಗೆ ನಾನು ಈ ಥರ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ. ಇದನ್ನು ತರಿಸಿ ಹಾಕಿದ್ದೀನಿ ನೋಡಿರಿ. ಇದು ಒಂದು ರೂಮ್ ಇದು ನೋಡಿರಿ. ಈ ರೂಮಲ್ಲೇ ನಾನು ಪಾರ್ಲರ್ ಮಾಡ್ಕೊಂಡೇನಿ. ಇದು ಒಂದು ರೂಮ್ ಇದು. ಈ ರೂಮಲ್ಲಿ ನಾನು ಪಾರ್ಲರ್ನ ಮಾಡ್ಕೊಂಡೇನಿ. ಕ್ಲಾಸ್ ಕೂಡ ನಾನು ಇಲ್ಲೇ ಹೇಳ್ಕೊಡ್ತೀನಿ. ನೋಡಿರಿ ಸಿಂಪಲ್ಲಾಗಿ ಈ ಥರ ನಾನು ಮನೆಯಲ್ಲೇ ಒಂದು ಪಾರ್ಲರ್ನ ಒಂದು ರೂಮಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಒಂದು ರೂಮು ನೋಡಿರಿ. ಈ ಥರ ಇದೆ ಇದು ರೂಮು. ರೂಮ್ ಕೂಡ ದೊಡ್ಡದಿದೆ, ಭಾಳ ಸಣ್ಣವೇನಾಗಿಲ್ಲ ನೋಡಿರಿ. ಇವಾಗ ಇನ್ನೊಂದು ರೂಮ್ ಇದು, ಈ ಕಡೆ ರೂಮ್ ಇದೆ. 2 ಬೆಡ್ರೂಮು ಇದೆ ನೋಡಿರಿ. ಇದು ಒಂದು ರೂಮು. ಹಾಗೆ ಈ ರೂಮಿಗೆ ಅಟ್ಯಾಚ್ ಬಾತ್ರೂಮು ಇದೆ ನೋಡಿರಿ. ಇದು ಅಟ್ಯಾಚ್ ಬಾತ್ರೂಮ್ ಇದು ನೋಡಿರಿ. ಇದು ಅಟ್ಯಾಚ್ ಬಾತ್ರೂಮು. ನೋಡಿರಿ ಇದೆ ರೂಮ್. ಇದು ರೂಮು. ಇಲ್ಲೊಂದು ಕಿಟಕಿ ಬಂದೈತೆ ನೋಡಿರಿ. 2 ಬೆಡ್ರೂಮ್ ಇದೆ ನಮ್ಮ ಮನೆಗೆ. ಬರ್ರಿ ಇವಾಗ ಹಿಂದ್ಗಡೆ ಒಂದು ಬಾತ್ರೂಮು, ಆಮೇಲೆ ಇನ್ನೊಂದು ಇಂಡಿಯನ್ ಟಾಯ್ಲೆಟ್ ಇದೆ. ಅದನ್ನು ಕೂಡ ತೋರಿಸ್ತೇನೆ ನಾನು ಇವಾಗ. ನೋಡಿರಿ ಇದು ಇಂಡಿಯನ್ ಟಾಯ್ಲೆಟ್. ತುಂಬ ಚೆನ್ನಾಗಿ ಇಷ್ಟು ಸಣ್ಣ ಜಾಗದಲ್ಲಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇಲ್ಲೊಂದು ಸಿಂಕ್ ಹಾಕಿದೆ ನೋಡಿರಿ. ನೋಡಿರಿ ಇದು ಪ್ಯಾಸೇಜ್. ಇಲ್ಲಿ ಹಿಂದ್ಗಡೆ ಈ ಥರ ಪ್ಯಾಸೇಜ್ ಬಿಟ್ಟವಿ ಬಟ್ಟೆ ತೊಳ್ಕೊಳಕ್ಕೆ ಅದಕ್ಕೆ. ಹಾಗೆ ಇದು ಒಂದು ಬಾತ್ರೂಮ್ ಕೂಡ ದೊಡ್ಡದಾಗೈತಿ ನೋಡಿರಿ. ಈ ಥರ ಐತಿ ನಮ್ಮ ಮನೆ. ಇದ್ರಲ್ವ ಫ್ರೆಂಡ್ಸ್ ನಮ್ಮ ಮನೆ ಹೇಗಿತ್ತು ಅಂತೇಳಿ. ಚಿಕ್ಕ ಪುಟ್ಟ ಮನೆ ನಮ್ಮದು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.